ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷದ ನಡುವೆ ಇರಾನ್ನಲ್ಲಿ ಭೂಕಂಪನಗಳು ಕೂಡ ಕಾಣಿಸ್ಕೊಳ್ತಾ ಇವೆ. ಮೊದಲು ಅಲ್ಲಿ 2.5 ಮ್ಯಾಗ್ನಿಟ್ಯೂಡ್ನಷ್ಟು ಕಂಪನಗಳು ಕಾಣಿಸಿಕೊಂಡು ಅದಾದ 5 ದಿನಗಳಿಗೆ ಮತ್ತೆ ಕಾಣಿಸಿಕೊಂಡ ಕಂಪನಗಳು 5.1 ಮ್ಯಾಗ್ನಿಟ್ಯೂಡ್ ತೀವ್ರತೆಯನ್ನು ದಾಖಲಿಸಿದ್ವು. ಇಲ್ಲಿ ಇಸ್ರೇಲ್ ಇರಾನಿನ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ತಾ ಇರೋದು ಹಾಗೂ ಇರಾನ್ ಫೋರ್ಡೋದಲ್ಲಿನ ಭೂಗತ ಕೇಂದ್ರದಲ್ಲಿ ಅಣು ಪರೀಕ್ಷೆಗಳನ್ನು ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಹಬ್ಬತಾ ಇರೋದ್ರಿಂದ ಈ ಕಂಪನದ ಬಗ್ಗೆ ಹಲವು ಅನುಮಾನಗಳು ಉಂಟಾಗ್ತಾ ಇವೆ. ಹಾಗಾದ್ರೆ ಇರಾನ್ನಲ್ಲಿ ಉಂಟಾಗ್ತಾ ಇರೋ ಈ ಕಂಪನಗಳು ಅಣ್ವಸ್ತ್ರ ಹಾಗೂ ಇಸ್ರೇಲಿನ ದಾಳಿಯ ಕಾರಣಕ್ಕಾಗ್ತಾ ಇವೆಯಾ? ಇಸ್ರೇಲ್ ಫೋರ್ಡೋ ಮೇಲೆ ಮಾಡಿದ ಭೀಕರ ದಾಳಿಗಳೇ ಈ ಕಂಪನಕ್ಕೆ ಕಾರಣನಾ ಅನ್ನೋದನ್ನ ನೋಡೋದ್ರ ಜೊತೆಗೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ದಾಳಿಲಿ ಶುಕ್ರವಾರ ಮತ್ತು ಶನಿವಾರ ಉಂಟಾಗಿರೋ ನಷ್ಟ ಏನು, ಇರಾನಿನ ಸೇನಾಧಿಕಾರಿಯನ್ನ ಇಸ್ರೇಲ್ ಯಾಕೆ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಕೊಂದಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷ 8ನೇ ದಿನ ಕೂಡ ಮುಂದುವರೆದಿದೆ. ಅಲ್ಲಿ ಇರಾನ್ ಅಣು ಕಾರ್ಯಕ್ರಮವನ್ನು ಬಿಡೋ ಮಾತಾಡ್ತಾ ಇಲ್ಲ, ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ನಿಲ್ಲಿಸ್ತಾ ಇಲ್ಲ. ಇನ್ನು ಇರಾನ್ ಕೂಡ ಸುಮ್ಮನೆ ಏನು ಕೂತಿಲ್ಲ, ಇಸ್ರೇಲಿನ ವಿರುದ್ಧ ಬಲಿಷ್ಠ ದಾಳಿಗಳನ್ನು ಮಾಡ್ತಾ ಇದೆ. ಇಲ್ಲಿ ಇಷ್ಟು ದಿನ ಇಸ್ರೇಲ್ ತನ್ನ ಸುತ್ತಾ ಇದ್ದ ಇರಾನಿನ ಪ್ರಾಕ್ಸಿಗಳ ಜೊತೆ ಕಾದಾಡ್ತಾ ಇತ್ತು. ಹಮಾಸ್, ಹೆಜ್ಬುಲ್ಲಾ, ಹೌತಿ, ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸ್ ಇವ್ಯಾವೂ ಕೂಡ ಪೂರ್ಣ ತರಬೇತಿ ಪಡೆದ ಅತಿ ಹೆಚ್ಚು ಬಲಿಷ್ಠ ಆಯುಧಗಳನ್ನು ಹೊಂದಿದ ಸೇನೆಗಳಲ್ಲ. ಇವು ಇರಾನಿನ ಪ್ರಾಕ್ಸಿ ಪಡೆಗಳು, ಒಂಥರ ಉಗ್ರ ಪಡೆಗಳಿವು. ಅವರು ಮಾಡ್ತಾ ಇದ್ದ ಸಣ್ಣ ರಾಕೆಟ್ ದಾಳಿಗಳನ್ನ, ಶಾರ್ಟ್ ರೇಂಜ್ ಮಿಸೈಲ್ ದಾಳಿಗಳನ್ನ ಇಸ್ರೇಲಿನ ಐರನ್ ಡೋಮ್ ಸಮರ್ಥವಾಗಿ ತಡೀತಾ ಇತ್ತು. ಆದರೆ ಈಗ ಇಸ್ರೇಲ್ ತನ್ನ ಸಮಬಲದ ದೇಶವೊಂದರ ಜೊತೆ ಕಾದಾಡ್ತಾ ಇದೆ. ಇರಾನ್ ಇಸ್ರೇಲ್ಗಿಂತ ಗಾತ್ರದಲ್ಲಿ ತುಂಬಾ ದೊಡ್ಡದು, ಸಾಕಷ್ಟು ವರ್ಷಗಳಿಂದ ಆಯುಧಗಳನ್ನು ತಯಾರು ಮಾಡಿಕೊಳ್ತಾ ಹೋಗ್ತಾ ಇದೆ. ಹೇಗೆ ಇಸ್ರೇಲಿಗೆ ಅಮೆರಿಕದ ಸಹಾಯ ಮತ್ತು ಜಂಟಿ ತಯಾರಿ ಸೌಲಭ್ಯಗಳಿವೆಯೋ ಹಾಗೆ ಇರಾನಿಗೆ ಕೂಡ ಚೈನಾ ಹಾಗೂ ರಷ್ಯಾದ ಬೆಂಬಲ, ತಂತ್ರಜ್ಞಾನದ ನೆರವು ಕೂಡ ಸಿಗ್ತಾ ಇದೆ. ಉತ್ತರ ಕೊರಿಯಾ ಕೂಡ ಇರಾನ್ಗೆ ಬೇಕಾದ ಒಂದಷ್ಟು ತಾಂತ್ರಿಕ ನೆರವನ್ನು ಒದಗಿಸ್ತಾ ಇದೆ. ಇದರ ಜೊತೆಗೆ ಗೆಳೆಯರೆ, ಈ ಹಿಂದೆ ಲೆಬನಾನ್ ಜೊತೆ ಇಸ್ರೇಲ್ ಯುದ್ಧ ಮಾಡಿದ ಸಂದರ್ಭದಲ್ಲಿ ಅವರು ಲೆಬನಾನ್ ಮೇಲೆ ಹಾರಿಸಿದ ರಾಕೆಟ್ಗಳು, ಮಿಸೈಲುಗಳು ಇದ್ವಲ್ಲ, ಅವುಗಳನ್ನು ತಗೊಂಡು ಹೋಗಿ ಇರಾನ್ ರಿವರ್ಸ್ ಇಂಜಿನಿಯರಿಂಗ್ ಕೂಡ ಮಾಡಿಕೊಂಡಿದೆ. ಹಾಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ರಷ್ಯಾದ ವಿರುದ್ಧ ಬಳಕೆ ಮಾಡ್ತಾ ಇರೋ ಮಿಸೈಲುಗಳ ಟೆಕ್ನಾಲಜಿ ಕೂಡ ರಷ್ಯಾದ ಮೂಲಕ ಇರಾನ್ಗೆ ಸಿಕ್ಕಿದೆ. ಜೊತೆಗೆ ರಷ್ಯಾದ ಸಹಾಯ ಕೂಡ ಇರೋದ್ರಿಂದ ಇರಾನ್ ತಾಂತ್ರಿಕವಾಗಿ ಕೂಡ ಒಂದಷ್ಟು ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ. ಹೀಗಾಗಿನೇ ಅಲ್ಲಿ ಇಸ್ರೇಲಿನ ವಾಯುಪಡೆ ಅತ್ಯಂತ ಶಕ್ತಿಶಾಲಿ ಅಂತ ಅನ್ನಿಸುವ ಹಾಗೇನೆ ಇರಾನಿನ ಮಿಸೈಲ್ ಪವರ್ ಕೂಡ ಶಕ್ತಿಯುತವಾಗಿ ಕಾಣುತ್ತೆ. ಇನ್ನು ಈಗ ನಡೀತಿರೋ ಸಂಘರ್ಷ ಇದೆ ನೋಡಿ, ಇದು ಇರಾನಿನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ವಿಷಯ. ಅಲ್ಲಿ ಅಮೆರಿಕ, ಬ್ರಿಟನ್ಗಳು ಯುದ್ಧ ಕೇಳಿದ್ರೆ ಹೆಚ್ಚು ದಿನ ನಿಂತ್ಕೊಳ್ಳೋದಕ್ಕೆ ಇರಾನ್ಗೆ ಸಾಧ್ಯ ಆಗದೇ ಇರಬಹುದು. ಆದರೆ ಇಸ್ರೇಲ್ ಅನ್ನೋ ಚಿಕ್ಕ ದೇಶದ ಮುಂದೆ, ಯಹೂದ್ಯರ ಮುಂದೆ ಸೋಲುಂಡುವಿ ಅಂತ ಅನ್ನಿಸಿಕೊಳ್ಳಬಾರದು. ಹಾಗೇನಾದ್ರೂ ಆಗ್ಬಿಟ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿನ ಎಲ್ಲ ಪ್ರಾಕ್ಸಿಗಳು ಹಾಗೂ ಅಕ್ಕಪಕ್ಕದ ದೇಶಗಳ ಮೇಲಿನ ಹಿಡಿತವನ್ನ ಇರಾನ್ ಕಳ್ಕೋಬೇಕಾಗತ್ತೆ. ಇರಾನಿನ ಸೋಲು ಪ್ಯಾಲೆಸ್ತೀನ್ ಹೋರಾಟದ ಶಕ್ತಿಯನ್ನು ಕೂಡ ಕಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಇರಾನ್ ಈ ಬಾರಿ ತುಂಬಾ ಅಗ್ರೆಸಿವ್ ಆಗಿ ಇಸ್ರೇಲಿನ ಮೇಲೆ ದಾಳಿ ಮಾಡ್ತಾ ಇದೆ. ಇನ್ನು ಇಸ್ರೇಲಿಗೆ ಕೂಡ ಇದು ಮಾಡು ಇಲ್ಲವೇ ಮಡಿ ಥರದ ಹೋರಾಟ. ಇರಾನ್ ಅಣುಶಕ್ತವಾದ್ರೆ ಇಸ್ರೇಲಿನ ಸುಪ್ರಮೆಸಿಯಲ್ಲಿ ಕಡಿಮೆ ಆಗುತ್ತೆ. ಸುನ್ನಿ ದೇಶಗಳು ಕೂಡ ಈಗ ಪರೋಕ್ಷವಾಗಿ ಏನು ಇಸ್ರೇಲಿನ ಬೆಂಬಲಕ್ಕೆ ನಿಂತಿವೆ ಅವು ಕೂಡ ಇಸ್ರೇಲ್ನಿಂದ ದೂರ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಇರಾನಿನ ಪ್ರಾಕ್ಸಿಗಳ ಬಲ ಈ ಭಾಗದಲ್ಲಿ ಹೆಚ್ಚಾಗತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ಪಡ್ಕೋಬಾರದು ಅಂತ ಇಸ್ರೇಲ್ ಬಯಸ್ತಾ ಇದೆ. ಇಲ್ಲಿ ಎರಡೂ ದೇಶಗಳಿಗೆ ಅವರದ್ದೇ ಆದ ಹಿತಾಸಕ್ತಿಗಳಿವೆ, ಸ್ವಪ್ರತಿಷ್ಠೆಗಳಿವೆ, ಸ್ವಾರ್ಥಗಳು ಇವೆ ಮತ್ತು ಕಾರಣಗಳು ಕೂಡ ಇವೆ. ಇಲ್ಲಿ ಎರಡೂ ದೇಶಗಳ ಜನ ಕೂಡ ಬಲಿಯಾಗ್ತಾ ಇದ್ದಾರೆ. ಇನ್ನು ಇಲ್ಲಿವರೆಗೆ ಪರಸ್ಪರ ಮಾಡಿಕೊಂಡ ದಾಳಿಲಿ ಇಸ್ರೇಲ್ನಲ್ಲಿ 24 ಮಂದಿ ಸಾವಿಗೀಡಾಗಿದ್ದಾರೆ, ಸುಮಾರು 600ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿನ ಮೂಲಗಳು ಹೇಳ್ಕೊಳ್ತಾ ಇವೆ. ಹಾಗೆ ಇರಾನ್ನಲ್ಲಿ 224 ಮಂದಿ ಸಾವಿಗೀಡಾಗಿದ್ದಾರೆ, 1400ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ನಾಗರಿಕರು ಹೆಚ್ಚಿದ್ದಾರೆ. ಸುಮಾರು 150ರಷ್ಟು ಸೈನಿಕರು, ಸೇನಾಧಿಕಾರಿಗಳು, ಸೈಂಟಿಸ್ಟ್ಗಳು ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ನಿಜವಾದ ಸಾವು ನೋವುಗಳೆಷ್ಟು ಅನ್ನೋದನ್ನ ಎರಡೂ ದೇಶಗಳು ಬಹಿರಂಗಪಡಿಸ್ತಾ ಇಲ್ಲ. ಇಬ್ಬರೂ ಸಂಖ್ಯೆಯನ್ನು ಮುಚ್ಚಿಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ಇದು ಸಂಘರ್ಷದ ಟೆಂಪೋನ ಕಾಪಾಡಿಕೊಳ್ಳುವ ಮತ್ತು ದೇಶದ ಒಳಗೆ ಅಸಮಾಧಾನಗಳು ಭುಗಿಲೇಳದಂತೆ ನೋಡಿಕೊಳ್ಳುವ ಪ್ರಯತ್ನದ ಭಾಗ. ಎಲ್ಲೇ ಯುದ್ಧ ಆದಾಗ್ಲೂ ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಸಂಘರ್ಷ ಮುಗಿಯುವವರೆಗೆ ಸರಿಯಾದ ಅಂಕಿಅಂಶಗಳು ಹೊರಗೆ ಬರೋದಿಲ್ಲ. ಇನ್ನು ಶುಕ್ರವಾರ ರಾತ್ರಿ ಇರಾನ್ ಇಸ್ರೇಲಿನ ಒಂದಷ್ಟು ನಗರಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ಗಳಿಂದ ದಾಳಿಯನ್ನು ಮಾಡಿದೆ. ಅದನ್ನ ನಾವು ನ್ಯೂಟ್ರಲೈಸ್ ಮಾಡಿದೀವಿ. ಯಾವ ಮಿಸೈಲು ಗುರಿಯನ್ನ ತಲುಪಿಲ್ಲ, ಸಾವು ನೋವುಗಳು ಉಂಟಾಗಿಲ್ಲ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇನ್ನು ಇಸ್ರೇಲ್ ಇರಾನಿನ ನ್ಯೂಕ್ಲಿಯರ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅದರಲ್ಲೂ ನೆತಾನ್ಸ್ ಹಾಗೂ ಫೋರ್ಡೋಗಳನ್ನು ಗುರಿಯಾಗಿಸಿಕೊಂಡು ಶುಕ್ರವಾರ ರಾತ್ರಿ ಕೂಡ
ದಾಳಿಯನ್ನ ಮುಂದುವರೆಸಿದೆ. ಶನಿವಾರ ಬೆಳಗಿನವರೆಗೂ ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡ್ತಲೇ ಇತ್ತು. ಇದರಲ್ಲಿ ಇರಾನಿನ ಕುದ್ಸ್ ಫೋರ್ಸ್ನ ಹಿರಿಯ ಅಧಿಕಾರಿ ಮೊಹಮ್ಮದ್ ಸಯೀದ್ ಇಜಾದಿ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಇರಾನ್ ಇದೆಯಲ್ಲ, ಇದರ ಸೇನಾ ವ್ಯವಸ್ಥೆ ಕೂಡ ಬೇರೆಲ್ಲ ದೇಶಗಳಷ್ಟು ಸರಳವಾಗಿಲ್ಲ. ಅಲ್ಲಿ ದೇಶದ ಸಾಂಪ್ರದಾಯಿಕ ಸೇನೆ ಅಂತ ಒಂದಿದೆ, ಅದು ದೇಶದ ಅಧ್ಯಕ್ಷನಿಗೆ ರಿಪೋರ್ಟ್ ಮಾಡಿಕೊಳ್ಳುತ್ತೆ. ಇನ್ನು ನೇರವಾಗಿ ಸರ್ವಾಧಿಕಾರಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಇನ್ನೂ ಒಂದು ಬಲಿಷ್ಠ ಪಡೆ ಅಲ್ಲಿದೆ. ಅದನ್ನ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಕರೀತಾರೆ. ಅವರು ದೇಶದ ಚುನಾಯಿತ ಅಧ್ಯಕ್ಷನ ಮಾತನ್ನ ಕೇಳೋದಿಕ್ಕೆ ಹೋಗೋದೇ ಇಲ್ಲ. ಆತನಿಗೆ ಯಾವ ಮಾಹಿತಿಯನ್ನು ಈ ಪಡೆ ಕೊಡಬೇಕು ಅಂತಲೂ ಇಲ್ಲ. ನೇರವಾಗಿ ಸರ್ವಾಧಿಕಾರಿ ಖಮೇನಿಯ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿರುವ ಪಡೆ ಇದು. ಇದರಲ್ಲಿ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಪಡೆಗಳು ಬರುತ್ತವೆ, ಕುದ್ಸ್ ಫೋರ್ಸ್ ಅಂತ ಒಂದಿದೆ, ಇಂಟೆಲಿಜೆನ್ಸ್ ಪಡೆಗಳು ಕೂಡ IRGCಯ ಅಡಿಯಲ್ಲೇ ಬರುತ್ತವೆ. ಇಲ್ಲಿ ಕುದ್ಸ್ ಅನ್ನೋದಿದೆ ನೋಡಿ, ಇದು ಇರಾನಿನ ಹೊರದೇಶಗಳಲ್ಲಿ ಕೆಲಸ ಮಾಡುವ ಸೇನೆ. ಅಂದ್ರೆ ಇರಾನಿನ ಸುತ್ತಮುತ್ತಲಿನ ದೇಶಗಳಲ್ಲಿನ ಪ್ರಾಕ್ಸಿಗಳು, ಹೆಜ್ಬುಲ್ಲಾ ಇರಬಹುದು, ಹೌತಿಗಳಿರಬಹುದು, ಹಮಾಸ್ ಇರಬಹುದು, ಈ ಸಂಘಟನೆಗಳ ದೇಖರೇಖೆಗಳನ್ನ ನೋಡೋದಿಕ್ಕೆ ಅಂತಲೇ ಇರೋ ಪಡೆ ಈ ಕುದ್ಸ್. ಇದರ ಹಮಾಸ್ ಮತ್ತು ಪಾಲಸ್ತೀನ್ ವಿಭಾಗವನ್ನ ನೋಡಿಕೊಳ್ತಾ ಇದ್ದವನು ಜನರಲ್ ಮೊಹಮ್ಮದ್ ಸಯೀದ್ ಇಜಾದಿ. ಆತನನ್ನ ಇಸ್ರೇಲ್ ತನ್ನ ವಾಯುದಾಳಿಯಲ್ಲಿ ಹೊಡೆದು ಕೆಡವಿರೋದಾಗಿ ಹೇಳಿಕೊಳ್ತಾ ಇದೆ. ಇದೆಲ್ಲದರ ನಡುವೆ ಈಗ ಇರಾನ್ನಲ್ಲಿ ಉಂಟಾಗ್ತಾ ಇರುವ ಭೂಕಂಪನ ಅಲ್ಲಿನ ಜನರನ್ನ ಭಯಕ್ಕೆ ದೂಡ್ತಾ ಇದೆ. ಅದು ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳ ಕಾರಣಕ್ಕೆ ಉಂಟಾಗ್ತಾ ಇರೋ ಕಂಪನ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಗೆಳೆಯರೆ, 13ನೇ ತಾರೀಕು ಅಂದ್ರೆ ಇಸ್ರೇಲ್ ಇರಾನಿನ ಮೇಲೆ ದಾಳಿ ನಡೆಸ್ತಲ್ಲ, ಅದಾದ 2 ದಿನಕ್ಕೆ ಅಲ್ಲಿ ಸುಮಾರು 2.5 ಮ್ಯಾಗ್ನಿಟ್ಯೂಡ್ ತೀವ್ರತೆಯ ಕಂಪನಗಳು ಕಾಣಿಸಿಕೊಂಡು, ಆ ನಂತರದ 5 ದಿನಗಳಿಗೆ ಫೋರ್ಡೋ ಸಮೀಪ ಸುಮಾರು 5.1 ತೀವ್ರತೆಯ ಕಂಪನಗಳು ಮತ್ತೆ ದಾಖಲಾದವು. ಸದ್ಯಕ್ಕೆ ಫೋರ್ಡೋ ಅನ್ನೋದು ಇರಾನಿನ ನೆಲದಾಳದಲ್ಲಿನ ಅಣು ಸಂಸ್ಕರಣಾ ಘಟಕ. ಅದರ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಇದೆ. ಅದನ್ನ ನಾಶ ಮಾಡಬೇಕು ಅಂದ್ರೆ ಅಮೆರಿಕದ ಬಂಕರ್ ಬರ್ಸ್ಟರ್ಸ್ ಬೇಕು. ಅದು ಇಸ್ರೇಲ್ನ ಬಳಿ ಇಲ್ಲ. ಆದರೂ ಇಸ್ರೇಲ್ ಕ್ಷಿಪಣಿ ಹಾಗೂ ಬಾಂಬುಗಳ ಮೂಲಕ ಅಲ್ಲಿ ದಾಳಿಗಳನ್ನ ಮುಂದುವರಿಸ್ತಾ ಇದೆ. ಇನ್ನು ಇರಾನ್ ಕೂಡ ಈ ದಾಳಿಗಳ ಬೆನ್ನಲ್ಲೇ ಅಣು ಪರೀಕ್ಷೆಗಳನ್ನು ಮಾಡಿರುವ ಸಾಧ್ಯತೆಗಳಿವೆ ಅನ್ನೋ ಸುದ್ದಿಗಳನ್ನ ಕೂಡ ಕೆಲವರು ಹರಿಬಿಡ್ತಾ ಇದ್ದಾರೆ. ಈ ಪ್ರಯೋಗ ಅಥವಾ ದಾಳಿ ಎರಡರಲ್ಲಿ ಒಂದರ ಕಾರಣಕ್ಕೆ ಭೂಕಂಪನ ಉಂಟಾಗ್ತಾ ಇದೆ ಅನ್ನೋದು ಈಗ ಹರಡ್ತಾ ಇರೋ ಸುದ್ದಿ. ಆದರೆ ಸಂಶೋಧಕರು ಈ ಮಾಹಿತಿಯನ್ನ ಅಲ್ಲಗೆಳಿತಾ ಇದ್ದಾರೆ. ಇರಾನ್ ಅನ್ನೋದು ನಿರಂತರ ಭೂಕಂಪನಗಳನ್ನ ಕಾಣುವ ವಲಯದಲ್ಲಿದೆ. ಅರೇಬಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟುಗಳ ಕನ್ವರ್ಜೆನ್ಸ್ ಜಾಗದಲ್ಲಿ ಇರಾನ್ ಇದೆ. ಇದು ಆಲ್ಪೈನ್ ಹಿಮಾಲಯನ್ ಭೂಕಂಪ ವಲಯದ ಭಾಗ. ಇಲ್ಲಿನ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ಉಂಟಾಗುವ ಒತ್ತಡದಿಂದಾಗಿ ನಿರಂತರವಾಗಿ ಭೂಕಂಪನಗಳು ಸಂಭವಿಸುತ್ತಲೇ ಇರುತ್ತವೆ. ಇರಾನ್ನ 90% ಭಾಗ ಸಕ್ರಿಯ ಭೂಕಂಪ ವಲಯದಲ್ಲಿರುವುದರಿಂದ ಇಲ್ಲಿ ಕಂಪನಗಳು ಹೊಸವಲ್ಲ. 2006ರಿಂದ 2015ರ ನಡುವೆ ಇಲ್ಲಿ 96,000 ಬಾರಿ ಭೂಮಿ ಕಂಪಿಸಿದೆ. ಇದರಲ್ಲಿ ಒಂದು 15ರಿಂದ 16 ಕಂಪನಗಳು 5ಕ್ಕಿಂತಲೂ ಹೆಚ್ಚು ತೀವ್ರತೆಯನ್ನು ಹೊಂದಿದ್ವು. ಉಳಿದವೆಲ್ಲ ಸಣ್ಣ ಕಂಪನಗಳು. ಇನ್ನು 2024ರ ಅಕ್ಟೋಬರಲ್ಲಿ ಇರಾನ್ನ ಸೆಮ್ನಾದಲ್ಲಿ 4.5 ತೀವ್ರತೆಯ ಭೂಕಂಪ ಸಂಭವಿಸಿದಾಗ ಇರಾನ್ ಅಣು ಪರೀಕ್ಷೆಯನ್ನ ಮಾಡಿಬಿಡ್ತು. ಹೀಗಾಗಿನೇ ಅಲ್ಲಿ ಭೂಮಿ ಕಂಪಿಸಿದೆ ಅನ್ನೋ ಸುದ್ದಿಗಳು ಹೊರಬಿದ್ವು. ಆದ್ರೆ ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಮತ್ತು CTBTO ಅಂದ್ರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಆರ್ಗನೈಸೇಷನ್ಗಳು ಈ ಭೂಕಂಪನ ಟೆಕ್ಟಾನಿಕ್ ಚಟುವಟಿಕೆಗಳಿಂದ ಉಂಟಾಯಿತು ಅನ್ನೋದನ್ನ ದೃಢಪಡಿಸಿದ್ವು. ಗೆಳೆಯರೆ, ಇಲ್ಲಿ ಅಣು ಪರೀಕ್ಷೆಗಳಿಂದ ಉಂಟಾಗುವ ಕಂಪನಗಳು ಸಾಮಾನ್ಯವಾಗಿ P ವೇವ್ಗಳನ್ನ ಅಂದ್ರೆ ಕಂಪ್ರೆಷನಲ್ ವೇವ್ಗಳನ್ನ ಮಾತ್ರ ಉತ್ಪಾದಿಸುತ್ತವೆ. ಆದರೆ ನೈಸರ್ಗಿಕವಾಗಿ ಉಂಟಾಗುವ ಕಂಪನಗಳಲ್ಲಿ P ವೇವ್ಸ್ ಜೊತೆಗೆ S ವೇವ್ ಅಂದ್ರೆ ಶಿಯರ್ ವೇವ್ಗಳು ಕೂಡ ದಾಖಲಾಗುತ್ತವೆ. ಅಣು ಪರೀಕ್ಷೆಗಳು ನಡೆದಾಗ ಸ್ಫೋಟ ಉಂಟಾಗುವ ಬಿಂದುವಿನಿಂದ ಶಕ್ತಿ ಬಿಡುಗಡೆಯಾಗಿ ಅಲ್ಲಿ ಕಂಪನಗಳು ಶುರುವಾಗುತ್ತವೆ. ಅವು ತುಂಬಾ ವೇಗವನ್ನು ಕೂಡ ಹೊಂದಿರುತ್ತವೆ. ಅಲ್ಲಿ S ವೇವ್ ಅಂದ್ರೆ ಶಿಯರ್ ವೇವ್ಗಳು ಇರೋದಿಲ್ಲ. ಸೆಸಿಮಿಕ್ ತರಂಗಗಳು ಒಂದೇ ರೀತಿಯಲ್ಲಿರುತ್ತವೆ. ರೇಡಿಯೋ ಆಕ್ಟಿವ್ ಫಾಲ್ಔಟ್ ನಂಥ ಇತರ ಲಕ್ಷಣಗಳು ಕೂಡ ಅದರಲ್ಲಿ ಕಾಣಸಿಗುತ್ತವೆ. ಇನ್ನು ಪ್ರಾಕೃತಿಕ ಭೂಕಂಪನಗಳಲ್ಲಿ P ವೇವ್ಗಳ ಜೊತೆ S ವೇವ್ಗಳು ಇರುತ್ತವೆ. ಇವು ಒಂದು ಬಿಂದುವಿನಿಂದ ಶುರುವಾಗುವ ಕಂಪನಗಳಲ್ಲ, ಫಾಲ್ಟ್ ಲೈನ್ಗಳ ಚಲನೆಯಿಂದ ಇವು ಉಂಟಾಗುತ್ತವೆ. ರೇಡಿಯೋ ಆಕ್ಟಿವ್ ಫಾಲ್ಔಟ್ ನಂಥ ಇತರ ಲಕ್ಷಣಗಳಲ್ಲಿ ಇರೋದಿಲ್ಲ. ಇದೆಲ್ಲವನ್ನ ಗಮನಿಸಿನೇ ಈ ಹಿಂದಿನ ಕಂಪನಗಳನ್ನ ಅಣು ಪರೀಕ್ಷೆಯ ಕಂಪನಗಳಲ್ಲ ಅಂತ ಹೇಳಲಾಯಿತು. ಇನ್ನು ಈಗುಂಟಾಗ್ತಿರೋ ಕಂಪನಗಳಲ್ಲಿ ಕೂಡ P ಮತ್ತು S ಎರಡೂ ವೇವ್ಗಳು ಕಾಣಿಸ್ಕೊಳ್ತಾ ಇರೋದ್ರಿಂದ ಇದು ನೈಸರ್ಗಿಕ ಕಂಪನ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ವಾಯುದಾಳಿಗೆ, ಮಿಸೈಲ್ ದಾಳಿಗಳಿಗೆ ತೀರಾ ಭೂಕಂಪನವನ್ನುಂಟು ಮಾಡುವ ಶಕ್ತಿ ಇರೋದಿಲ್ಲ. ಅಲ್ಲಿ ಬಲಿಷ್ಠವಾದ ಮಿಸೈಲ್ ಬಿದ್ದಾಗ ಅದರ ರಭಸಕ್ಕೆ ಒಂದಷ್ಟು ಭೂಮಿ ನಡುಗಿದ ಅನುಭವ ಸೀಮಿತ ಮಟ್ಟದಲ್ಲಿ ಆಗಬಹುದಾದರೂ ಆ ಕಂಪನದ ಪರಿಣಾಮಗಳು ದೂರ ಪ್ರದೇಶದವರೆಗೆ ಉಂಟಾಗೋದಿಲ್ಲ. ಅದು ತುಂಬಾ ಸೀಮಿತ ಪ್ರದೇಶದಲ್ಲಾಗತ್ತೆ. ಇದೆಲ್ಲವನ್ನ ಗಮನಿಸಿ ಇದು ನೈಸರ್ಗಿಕ ಕಂಪನ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮತ್ತು ಇದು
ಫೋರ್ಡೋ ಸಮೀಪ ಉಂಟಾಗಿದ್ದರಿಂದ, ಫೋರ್ಡೋದಲ್ಲಿ ಇರಾನಿನ ನ್ಯೂಕ್ಲಿಯರ್ ಸಂಸ್ಕರಣಾ ಕೇಂದ್ರ ಇರುವುದರಿಂದ ಮತ್ತು ಅದರ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇರುವುದರಿಂದ ಇದು ನ್ಯೂಕ್ಲಿಯರ್ ಕಾರಣಕ್ಕುಂಟಾದ ಕಂಪನ ಅನ್ನುವ ಅನುಮಾನಗಳಿಗೆ, ಸುದ್ದಿಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದು ತಜ್ಞರು ಹೇಳ್ತಾ ಇರೋ ಮಾತು. ಆದರೆ ಇಲ್ಲಿ ಇದೇ ನಿಜ ಅಂತಲೂ ಏನಲ್ಲ. ಈ ಬಗ್ಗೆ ಇನ್ನಷ್ಟು ಪರೀಕ್ಷೆಗಳನ್ನ CTBTO ಅಂದ್ರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಆರ್ಗನೈಸೇಷನ್ ಮಾಡುತ್ತೆ. ಅದರ ಫಲಿತಾಂಶಗಳು ಬಂದ ನಂತರವೇ ಇಲ್ಲಿ ವಿಷಯ ಏನು ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷ ಹಾಗೂ ಅಲ್ಲಿ ಪದೇ ಪದೇ ವರದಿ ಆಗ್ತಾ ಇರೋ ಭೂಕಂಪನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.